ಪ್ರಿಯ ಅಲಮೇಲ್ ಮಂಗ, ಪದ್ಮೋದ್ಭವ ಪಾಹಿ ಅಲಮೇಲ್ ಮಂಗ, ಪದ್ಮಾಲಯ ಪಾಹಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸುಪ್ರಸನ್ನ ಪಾಹಿ ಅಲಮೇಲ್ ಮಂಗ, ಸಮುದ್ರ ತನಯ ಪಾಹಿ ಅಲಮೇಲ್ ಮಂಗ. ಸುರಪೂಜಿತ ಪಾಹಿ ಅಲಮೇಲ್ ಮಂಗ, ಸರೋಜ ಹಸ್ತ ದೇವಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಓಂ ನಮೋ ವೆಂಕಟೇಶಾಯ. ಶ್ರೀ ಮಹಾಲಕ್ಷ್ಮೀ ನಮಃ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯಲ್ಲಿ ನಾವು ರಥಸಪ್ತಮಿಯ ವಿಶೇಷ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣರ ವೈಭವವನ್ನು ನೋಡ್ತಾ ಇದ್ದೇವೆ. ಇದುವರೆಗೂ ತಿರುಮಲ ಕ್ಷೇತ್ರದ ನಲ್ಲಿ ಭಗವಂತನ ಚಿನ್ನಶೇಷ ವಾಹನ ಉತ್ಸವ ನೋಡಿದರೆ, ಈಗ ಲಕ್ಷ್ಮೀದೇವಿಯು ಅಶ್ವಾರೂಢವಾಗಿ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾಳೆ. ತಂದೆ ತಾಯಿಂದರಿಗೆ ಮಕ್ಕಳನ್ನು ನೋಡುವ ಕುತೂಹಲ ತುಂಬ ಜಾಸ್ತಿ. ಹಾಗಾಗಿ ಭಕ್ತರು ಅವರ ಲಕ್ಷ್ಮೀದೇವಿಯ ಮಕ್ಕಳು ಅವರೆಲ್ಲರನ್ನು ನೋಡುವುದಕ್ಕೆ ತಾನೇ ಬಂದು ದೇವಸ್ಥಾನದಿಂದ ಹೊರಗೆ ಬಂದು ನಮ್ಮೆಲ್ಲರಿಗೂ ದರ್ಶನವನ್ನು ನೀಡ್ತಾ ಇದ್ದಾಳೆ. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲೇಬೇಕು. ಭಗವಂತನ ಮಡದಿಯಾಗಿ ಅವಳ ಸ್ಥಾನ ತಾರತಮ್ಯದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸ್ಥಾನಮಾನ. ಈಗ ನಾವು ನೋಡ್ತಿರುವುದು ಲಕ್ಷ್ಮೀದೇವಿಯ ವಿಶೇಷ ಪ್ರತೀಕ. ಪದ್ಮಾವತಿ ರೂಪದಿಂದ ಹೊರಗಡೆ ಬರ್ತಾ ಇದ್ದಾಳೆ. ಅಭಯ ಹಸ್ತ, ಇನ್ನೊಂದು ಹಸ್ತದಿಂದ ಸೌಭಾಗ್ಯವನ್ನು ಕೊಡುವಂತಹ ಮುದ್ರಿಕೆಯಲ್ಲಿ ಬರ್ತಾ ಇದ್ದಾಳೆ. ಅವಳಿಗೆ ಭಕ್ತರನ್ನು ನೋಡುವ ಕುತೂಹಲ ಎಷ್ಟು ಅಂದರೆ ಬೇಗ ಬರಬೇಕು ಎಂಬುವುದು ಅವಳ ಸಂಕಲ್ಪ. ಹಾಗಾಗಿಯೇ ಅಶ್ವದಲ್ಲಿ ಕುಳಿತುಕೊಂಡು ಬೇಗಾಗಿ ಬರ್ತಾ ಇದ್ದಾಳೆ. ಕೃಷ್ಣಾವತಾರ ಆಗ ಕಾಲದಲ್ಲಿ ಸತ್ಯಭಾಮ ದೇವಿಯ ರೂಪದಲ್ಲಿ ಬಂದು ಲಕ್ಷ್ಮೀದೇವಿ ಇದೇ ರೀತಿ ಕುದುರೆ ಮೇಲೆ ಕುಳಿತುಕೊಂಡು ಅನೇಕ ದೈತ್ಯರ ಸಂಹಾರವನ್ನು ಮಾಡಿದಳು ಅಂತ ಭಾಗವತದಲ್ಲಿ ನಾವು ಕೇಳ್ತೇವೆ. ಅದೇ ತರಹ ಈಗ ಲಕ್ಷ್ಮೀದೇವಿಯು ಅಶ್ವರೂಢಲಾಗಿ ಬರ್ತಾ ಇದ್ದಾಳೆ. ಲಕ್ಷ್ಮೀದೇವಿಯ ರೂಪ ಲಾವಣ್ಯ ಶಾಸ್ತ್ರ ಅನೇಕ ರೀತಿಯಾಗಿ ಹೇಳ್ತಾ ಇದೆ. ಆದರೆ ಲಕ್ಷ್ಮಿ ಎಂಬುದಾಗಿ ನಾವು ಯಾತಕ್ಕೆ ಕರಿತೀವಿ ಅಂತ ಹೇಳಿದಾಗ, ಲಕ್ಷ್ಯತೆ ದೃಶ್ಯತೆ ವಿಶ್ವಂ ಸ್ನಿಗ್ಧ ದೃಷ್ಟಯ ಯಯಾ ಮನಿಷಂ ದೇವೇಶು ಯಾಚ ಮಹತಿ ಮಹಾಲಕ್ಷ್ಮೀ ಚ ಶಾಸ್ತ್ರಾಂ ಅಂತ. ಯಾವಾಗ ಎಲ್ಲ ಕಡೆ ನೋಡಿದಾಗ ಸ್ನಿಗ್ಧ ಲಕ್ಷ್ಯತೆ ದೃಶ್ಯತೆ ವಿಶ್ವಂ, ಇಡೀ ವಿಶ್ವವನ್ನು ಲಕ್ಷ್ಮೀದೇವಿ ಹೆಂಗೆ ನೋಡ್ತಾಳೆ ಅಂದರೆ ಸ್ನಿಗ್ಧ ದೃಷ್ಟಯ ಅಂದರೆ ಬಹಳ ಪ್ರೀತಿಯಿಂದ ಇದೆಲ್ಲ ಇವರೆಲ್ಲರೂ ಇಲ್ಲಿರುವ ಎಲ್ಲರೂ ನನ್ನ ಮಕ್ಕಳು ಎಂಬುದಾಗಿ ಆ ರೀತಿಯಾಗಿ ಅವರನ್ನೆಲ್ಲ ನೋಡಿ ಅವರೆಲ್ಲರ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಅದೇ ಸತಿ ಈಗ ಬರ್ತಾ ಇದೆ ಅಶ್ವವಾಹನ. ಅದರ ಮುಂದೆ ಗಜ ನಡ್ಕೊಂಡು ಹೋಗ್ತಾ ಇದೆ. ಗಜ ಲಕ್ಷ್ಮೀದೇವಿಯ ಪ್ರತೀಕ, ಸಂಪತ್ತಿನ ಪ್ರತೀಕ. ಸಂಪತ್ತಿನ ಅಧಿಪತಿಯ ದೇವತೆ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತ ಹೇಳಿದಾಗ ಅದರ ಮುಂದೆ ಗಜ ನಡ್ಕೊಂಡು ಹೋಗೋದು ಸಹಜವೇ. ನಮ್ಮ ದೊಡ್ಡ ದೊಡ್ಡ ಯಾರು VIP ಗಳು ಬಂದಾಗ ಒಂದು ಪೈಲಟ್ ಅಂತ ಏನು ಕಳಿಸ್ತಾರೆ, ಆ ರೀತಿಯಾಗಿ ಆ ಗಜಗಳ ಒಂದು ಸಮೂಹ ಅಲ್ಲಿ ಬಂದು ನಡ್ಕೊಂಡು ಹೋಗ್ತಾ ಇದೆ. ಆ ಗಜ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇದೆ. ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಆಶೀರ್ವಾದ ಎಂಬುದಾಗಿ ತಿಳಿಯಬೇಕು. ಲಕ್ಷ್ಮೀನಾರಾಯಣ ಪೂಜೆಯನ್ನು ನಾವು ಸದಾಕಾಲ ಏಕಕಾಲಕ್ಕೆ ಮಾಡಬೇಕು. ಬರೀ ನಾರಾಯಣನ್ನು ಅಥವಾ ಬರೀ ಲಕ್ಷ್ಮಿಯನ್ನು ಮಾತ್ರ ಪೂಜಿಸಿದರೆ ನಮಗೆ ಸಂಪೂರ್ಣ ಫಲ ದೊರಕುವುದಿಲ್ಲ. ನಾರಾಯಣನ ಬಿಟ್ಟು ಲಕ್ಷ್ಮಿಯ ಪೂಜೆ ಮಾಡಿದರೆ ಕ್ರುದ್ಧಳೇ ಆಗಿಬಿಡ್ತಾಳೆ ಎಂಬುದಾಗಿ ಶ್ರೀಮನ್ಮಧ್ವಾಚಾರ್ಯರು ಗೀತಾಭಾಷ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ.
ಲಕ್ಷ್ಮೀದೇವಿಗೆ ಒಂದು ವಿಶೇಷ ಉಪಾಧಿ ಏನು ಅಂದರೆ ದೇಶತಃ ಕಾಲತಃ ಸದಾ ಕಾಲ ಅವಳು ಭಗವಂತನ ಒಟ್ಟಿಗೆ ಇರ್ತಾಳೆ. ಅದಕ್ಕೆ ಅವಳು ಸಮನ ಎಂಬುದಾಗಿ ಕರೀತಾರೆ ಎಂಬುದಾಗಿ ನಾವು ತಿಳಿಬಹುದು. ಭಗವಂತನ ವ್ಯಾಪ್ತಿ ಎಲ್ಲೆಲ್ಲಿರುತ್ತೋ, ಯಾವಾಗಿರುತ್ತೋ ಅಲ್ಲೆಲ್ಲ ಕೂಡ ಲಕ್ಷ್ಮೀದೇವಿಯ ಸ್ಥಾನ ಇದ್ದೇ ಇರುತ್ತೆ. ಇದು ಲಕ್ಷ್ಮೀನಾರಾಯಣಿಗೆ ಸೇರಿದಂತಹ ವಿಶೇಷವಾದ ಒಂದು ಗುಣವೇ ಹೊರತು ಇನ್ಯಾರಿಗೂ ಇಲ್ಲ. ಬೇರೆ ಬೇರೆ ಕಾಲಕ್ಕೆ ಅವರವರು ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರು ಕಾಲಕ್ಕೆ ಬದಲಾಗ್ತಾನೇ ಇರ್ತಾರೆ. ಆದರೆ ಲಕ್ಷ್ಮೀನಾರಾಯಣರು ಅಕ್ಷರರು, ಅಂದರೆ ಯಾವಾಗಲೂ ಹಾಗೆಯೇ ಇರ್ತಾರೆ. ಅವರು ಯಾವುದೇ ಯುಗಕ್ಕೆ ಆಗಲಿ ಅಥವಾ ಯಾವುದೇ ಒಂದು ಕಲ್ಪಕ್ಕಾಗಲಿ ಮೀಸಲಲ್ಲ. ಸದಾಕಾಲ ಏಕಪ್ರಕಾರವಾಗಿ ಇರುವಂತಹ ದೇವತೆಗಳು ಅಂದರೆ ಲಕ್ಷ್ಮೀನಾರಾಯಣರು ಒಬ್ಬರೇ. ಯಾರು ಲಕ್ಷ್ಮೀ ಮತ್ತು ನಾರಾಯಣರು ಬೇರೆ ಬೇರೆಯಾಗಿದ್ದಾರೆ ಎಂಬುದಾಗಿ ತಿಳಿತಾರೋ ಅವರು ಭಗವಂತನಲ್ಲಿ ಮಾಡುವ ನವದ್ವಿಧ ದ್ವೇಷಗಳಲ್ಲಿ ಒಂದು ದ್ವೇಷ ಆಗುತ್ತೆ. ರಮಾರಮೇಶರ ವಿಯೋಗವನ್ನು ಯಾವತ್ತೂ ನಾವು ಚಿಂತನೆ ಮಾಡಬಾರದು. ಇದೇ ಚಿಂತನೆಯನ್ನು ರಾವಣ ಮಾಡಿದ್ದ. ಅವನು ತಿಳಿದಿದ್ದು ಸೀತಾ ಅಪಹರಣ ಮಾಡಿದ್ದೇನೆ, ಸೀತಾನೇ ಬೇರೆ ಇದ್ದಾಳೆ, ರಾಮನೇ ಬೇರೆ ಇದ್ದಾನೆ, ಇವಳ ರಕ್ಷಣೆಗೆ ಇನ್ಯಾರೂ ಬರೋಕ್ಕಾಗುವುದಿಲ್ಲ ಎಂಬುದಾಗಿ ಅವನ ತಪ್ಪ ತಿಳುವಳಿಕೆಯಿಂದನೇ ಅವನು ವಿನಾಶವನ್ನೇ ಹೊಂದಿದ್ದಾನೆ. ಸಪುತ್ರ ಮಾತ್ರ ಬಾಂಧವೋ ವಿನಾಶ್ಯಮಾಶ್ಯು ಯಾಸ್ಯಸಿ ಅಂತ ಸುಂದರಕಾಂಡದಲ್ಲಿ ನಾವು ಕೇಳ್ತೇವೆ. ಸಪುತ್ರ ಮಿತ್ರ ಬಾಂಧವರ ಸಮೇತ ವಿನಾಶವನ್ನೇ ಹೊಂದಿದವನು ರಾವಣ. ಅವನ ಇದಕ್ಕೆ ಮುಖ್ಯ ಕಾರಣ ರಮಾರಮೇಶರು ಬೇರೆಯಾಗಿದ್ದಾರೆ ಎಂಬುದಾಗಿ ತಿಳಿಯುವುದೇ. ಹಾಗಾಗಿ ಲಕ್ಷ್ಮೀನಾರಾಯಣ ಪೂಜೆಯನ್ನು ಒಟ್ಟಿಗೆಯೇ ಮಾಡಬೇಕು ಎಂಬುದಾಗಿ ಶಾಸ್ತ್ರದ ವಿಧಿ ನಮಗೆ ತಿಳಿಸ್ತಾ ಇದೆ. ರಥಸಪ್ತಮಿಯ ವಿಶೇಷ ಸಂದರ್ಭದಲ್ಲಿ ಸೂರ್ಯ ಜಯಂತಿ, ಸೂರ್ಯನು ಇವತ್ತು ಹುಟ್ಟಿದನ ದಿವಸ. ಆದ್ದರಿಂದ ಅವನ ವಿಶೇಷ ಪ್ರಭೆಯಿಂದ ಅವನು ಲಕ್ಷ್ಮೀನಾರಾಯಣ ಸೇವೆಯನ್ನು ಮಾಡುವುದಕ್ಕೆ ಬಂದಿದ್ದಾನೆ. ಹಾಗಾಗಿ ಸೂರ್ಯದೇವನು ಮತ್ತು ಲಕ್ಷ್ಮೀನಾರಾಯಣ ಎಲ್ಲರಿಗೂ ಒಟ್ಟಿಗೆ ಪೂಜೆ ಮಾಡುವಂತಹ ಆರಾಧನೆ ಮಾಡುವಂತಹ ಒಂದು ಸಮಯ ಈ ನಮ್ಮ ರಥಸಪ್ತಮಿ. ಎಲ್ಲರೂ ಇಲ್ಲಿ ಬೇರೆ ಬೇರೆ ದೇಶದ ಎಲ್ಲ ಭಾಗಗಳಿಂದ ಬಂದು ಇಲ್ಲಿ ನೃತ್ಯ ವಾದ್ಯಾದಿಗಳನ್ನು ಭಗವಂತನಿಗೆ ಸೇವಾರೂಪವಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಕೋಲಾಟ ಅಂತ ಹೇಳಿದರೆ ಅದು ಒಂದು ನೃತ್ಯದ ಒಂದು ವೈವಿಧ್ಯಮಯವಾದ ರೂಪ. ಅದು ವಿಶೇಷವಾಗಿ ಜನಪದ ಒಂದು ವಿಧಿ. ಆದರೆ ನಾವು ನೋಡುವುದು ಇದು ಹೆಚ್ಚಾಗಿ ಭಗವಂತನ ಮುಂದೆ ಉತ್ಸವಗಳ ಸಮಯದಲ್ಲಿ ಒಂದು ತಾಳವಾದ್ಯ ಪೂರ್ವಕವಾಗಿ ಇದನ್ನು ಉಪಯೋಗಿಸಿ ಎಲ್ಲರೂ ಭಗವಂತನ ಬಗ್ಗೆ ತಮಗೆ ಮನಸ್ಸಲ್ಲಿರುವ ಆನಂದೋದ್ರೇಕವನ್ನು ಈ ರೀತಿಯಾಗಿ ಪ್ರಕಟಪಡಿಸ್ತಾ ಇದ್ದಾರೆ. ಅನೇಕ ವಾದ್ಯಗಳೊಂದಿಗೆ ಎಲ್ಲರೂ ಲಕ್ಷ್ಮೀದೇವಿಯನ್ನು ಸೇವಿಸುತ್ತಾ ಇದ್ದಾರೆ. ಬಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೇ ವೆಂಕಟರಮಣಿ ಬಾರೇ ವೆಂಕಟರಮಣಿ ಪಾರಾಯಣ ಕೇಳೆ ಬಾರೇ ವೆಂಕಟರಮಣಿ ಪಾರಾಯಣ ಕೇಳೆ ಚಾರುವದನೆ ಉಪಹಾರ ಕಾಲಕ್ಕೆ ನಿತ್ಯ ಬಾರೇ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೇ ವೆಂಕಟರಮಣಿ
ನಂದು ಪಾರಾಯಣಿ ನೀನೇ ಕೇಳುತ್ತ ಬಂದು ಏನು ಪುಣ್ಯವೇ ನಂದು ಪಾರಾಯಣಿ ನೀನೇ ಕೇಳುತ್ತಾ ಬಂದು ಹೀನ ಮಾನವನಿಗೆ ನೀನು ಬರುವಿ ಎಂಬೋ ಹೀನ ಮಾನವನಿಗೆ ನೀನು ಬರುವಿ ಎಂಬೋ ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಬಾರೇ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ